ರಾಜಧಾನಿಯಲ್ಲಿ ಪತ್ತೆಯಾದಂತಹ ನಕಲಿ ಔಷಧ ಜಾಲ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ. ಪ್ರಕರಣ ದಿನದಿಂದ ದಿನಕ್ಕೆ ಆತಂಕಕಾರಿ ತಿರುವನ್ನ ಪಡೆದುಕೊಳ್ತಾ ಇದೆ. ನಕಲಿ ಔಷಧಿಗಳನ್ನ ಪತ್ತೆ ಹಚ್ಚೋದೇ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು, ವೈದ್ಯರು, ಫಾರ್ಮಸಿಸ್ಟ್ಗಳಿಗೆ ಈಗ ದೊಡ್ಡ ಸವಾಲಾಗಿದೆ. ಜನರ ಪಾಲಿನ ಸಂಜೀವಿನಿಯು ಫೇಕ್. ನಕಲಿ ಔಷಧ ಪತ್ತೆಯೇ ದೊಡ್ಡ ಟೆನ್ಷನ್. ರಾಜಧಾನಿಯಲ್ಲಿ ಪತ್ತೆಯಾಗಿರುವ ನಕಲಿ ಔಷಧ ಜಾಲ ಬಗದಷ್ಟು ಬಯಲಾಗ್ತಿದೆ. ದಂಧೆಕೋರರು ಅಸಲಿ ಔಷಧ ತಲೆ ಮೇಲೆ ಹೊಡೆದಷ್ಟು ನೈಜವಾಗಿ ನಕಲಿ ಮೆಡಿಸಿನ್ ತಯಾರಿಸುತ್ತಿದ್ದಾರೆ. ಔಷಧಿಯ ಪ್ಯಾಕಿಂಗ್, ಲೇಬಲ್, ಬ್ಯಾಚ್ ನಂಬರ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ನಲ್ಲೂ ಕೈಚಳಕ ತೋರಿದ್ದಾರೆ. ನೋಡೋಕೆ ಅಸಲಿ ಔಷಧಿ ತರಾನೇ ಕಾಣ್ತಾ ಇದೆ. ವೈದ್ಯರಿಗೂ, ಫಾರ್ಮಸಿಸ್ಟ್ಗಳಿಗೂ, ಡ್ರಗ್ಗಿಸ್ಟ್, ಕೆಮಿಸ್ಟ್ಗಳಿಗೂ ನಕಲಿ ಔಷಧಿ ಗುರುತಿಸುವುದು ಕಷ್ಟವಾಗಿದೆ. ನಕಲಿ ಔಷಧಿ ಯಾವುದು, ಅಸಲಿ ಔಷಧಿ ಯಾವುದು ಅಂತ ಪತ್ತೆ ಹಚ್ಚೋದೇ ವೈದ್ಯರು, ಫಾರ್ಮಸಿಸ್ಟ್ಗಳಿಗೆ ದೊಡ್ಡ ಗೊಂದಲ ಆಗಿದೆ. ವರ್ಷಾನುಗಟ್ಲೆ ಔಷಧಿ ನೀಡ್ತಾ ಇರುವಂತ ವೈದ್ಯರಿಗೂ ನಕಲಿ ಔಷಧಿ ಕೈಗೆ ಸಿಕ್ಕರೆ ಪತ್ತೆ ಹಚ್ಚಲು ಆಗ್ತಿಲ್ಲ. ಡ್ರಗ್ಗಿಸ್ಟ್ಗಳಿಗೂ ಇದೇ ಪರಿಸ್ಥಿತಿ. ಪ್ಯಾಕಿಂಗ್, ಲೇಬಲ್ ಎಲ್ಲವೂ ಅಸಲಿಯಂತೆ ಇರುವುದರಿಂದ ಸುಲಭಕ್ಕೆ ನಕಲಿ ಔಷಧಿಗಳನ್ನ ಗುರುತಿಸಲು ಸಾಧ್ಯವೇ ಆಗ್ತಿಲ್ಲ. ಹೀಗಾಗೀಗ ಇರೋ ಒಂದೇ ದಾರಿ ಲ್ಯಾಬ್ ಟೆಸ್ಟ್. ಲ್ಯಾಬ್ಗೆ ಕಳುಹಿಸಿ ಟೆಸ್ಟ್ ಮಾಡಿದ್ರೆ ಮಾತ್ರ ಅಸಲಿ ಯಾವುದು, ನಕಲಿ ಯಾವುದು ಅನ್ನೋದು ಖಚಿತ ಆಗಲಿದೆ. ಆದರೆ ರಾಜ್ಯದಲ್ಲಿ ಸಾವಿರಾರು ಬಗೆಯ ಔಷಧಿಗಳಿದ್ದು ಪ್ರತಿಯೊಂದನ್ನ ಲ್ಯಾಬ್ ಟೆಸ್ಟ್ ಮಾಡೋದು ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿಗೂ ದೊಡ್ಡ ಸವಾಲಾಗಿದೆ. ಅದೇ ಲೇಬಲ್ ಅನ್ನ, ಅದೇ ತರದ ಲೇಬಲ್ ಅನ್ನ ಪ್ರಿಂಟ್ ಮಾಡಿ, ಈಗ ನಕಲಿ ನೋಟುಗಳನ್ನ ತಯಾರಿ ಮಾಡ್ತಾರಲ್ಲ ಅದೇ ರೀತಿ ತಯಾರಿ ಮಾಡಿ ಅಂಟಿಸಿರ್ತಾರೆ. ಸೊ ಹಾಗಾಗಿ ಅದನ್ನ ಪತ್ತೆ ಮಾಡೋದು ರೋಗಿಗಳಿಗೆ ತುಂಬಾ ಕಷ್ಟ ಸಾಧ್ಯ. ನಮ್ಮ ಡಾಕ್ಟರ್ಗಳಿಗೂ ಸಹ ಅದು ಕಷ್ಟ ಆಗ್ತದೆ. ಯಾವಾಗ ರೋಗಿಗಳಿಗೆ ಯಾವ ಕಾಯಿಲೆಗೆ ನಾವು ಅದು ಔಷಧಿಯನ್ನು ಕೊಟ್ಟಿರ್ತೀವಿ ಗುಣ ಆಗದೆ ಇದ್ದಂತ ಸಂದರ್ಭದಲ್ಲಿ ಅದನ್ನು ಅನುಮಾನ ಪಟ್ಟು ಅದನ್ನ ನಾವು ಪರೀಕ್ಷೆ ಕಳಿಸಿದಾಗ ಅವರು ನಮ್ಮ ಡ್ರಗ್ ಕಂಟ್ರೋಲರ್ ಆಫೀಸ್ನವರು ಅದನ್ನ ಪರೀಕ್ಷೆ ಮಾಡಿಸ್ತಾರೆ. ಆ ಪರೀಕ್ಷೆ ಮಾಡಿಸಿದಾಗ ಔಷಧಿಯ ಗುಣಮಟ್ಟ ಗೊತ್ತಾಗ್ತದೆ. ಅದನ್ನ ಉಪಯೋಗಿಸಲಿಕ್ಕೆ ಸಾಧ್ಯವೋ ಇಲ್ಲವೋ ಅಂತ ಹೇಳ್ಬಿಟ್ಟು ಅವರು ರಿಪೋರ್ಟ್ ಅನ್ನು ಕೊಡ್ತಾರೆ. ಆ ರಿಪೋರ್ಟ್ ಆಧರಿಸಿ ಇದು ಫೇಕ್ ಔಷಧಿ ಅಥವಾ ಫೇಕ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ರೋಗಿಗಳಿಗೆ ನೇರವಾಗಿ ತೀರ್ಮಾನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತದೆ. ನಕಲಿ ಔಷಧ ಸೇವಿಸಿದ್ರೆ ರೋಗ ಗುಣ ಆಗೋದಿಲ್ಲ, ಬದಲಾಗಿ ಅಡ್ಡ ಪರಿಣಾಮ ಬೀರುತ್ತೆ, ಜೀವಕ್ಕೆ ಅಪಾಯವಾಗುತ್ತೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಈ ನಕಲಿ ಔಷಧಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐಎಂಎ ಹೈಟೆಕ್ ಪರಿಹಾರ ಸೂಚಿಸಿದೆ. ರಾಜ್ಯದ ಎಲ್ಲ ಔಷಧಿಗಳಿಗೆ ಹಾಲೋಗ್ರಾಮ್ ಅಳವಡಿಸುವಂತೆ ಹಾಗೆ ಡಿಜಿಟಲ್ ತಂತ್ರಜ್ಞಾನ ತರುವಂತೆ ಐಎಂಎ ಮನವಿ ಮಾಡಿದೆ. ನಕಲಿ ಔಷಧ ಪತ್ತೆ ಹಚ್ಚೋದು ಕಷ್ಟಕರ ಆಗಿದ್ರಿಂದ ರೋಗಿಗಳ ಜೀವಕ್ಕೆ ಅಪಾಯದ ಆತಂಕ ಶುರುವಾಗಿದೆ. ಅದರಲ್ಲೂ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗೆ ಬಳಸುವ ಹೈ ವ್ಯಾಲ್ಯೂ ಔಷಧಿಗಳಲ್ಲೇ ನಕಲಿ ದಂಧೆ ನಡೆದಿದೆ ಎನ್ನುವಂತ ಶಂಕೆ ಇರೋದ್ರಿಂದ ಈ ಆತಂಕ ಇನ್ನಷ್ಟು ಹೆಚ್ಚಾಗಿದೆ.